ಕೈಯಲ್ಲಿ ಮೊಬೈಲ್ ಇದೆ, ಬರೆಯೋದಕ್ ಬರುತ್ತೆ, ಟೈಪ್ ಮಾಡೋದಕ್ ಬರುತ್ತೆ ಅಂತ ಹೇಳಿ ಕಂಡ್ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಬರೆಯೋದಿದೆಯಲ್ಲ, ಅಸಹ್ಯವಾಗಿ ಮಾತಾಡೋದಿದೆಯಲ್ಲ, ಇದು ನಿಜವಾಗ್ಲೂ ನೀಚವಾದ ಮನಸ್ಥಿತಿ. ಯಾವನೋ ಒಬ್ಬ ಲೋಫರ್ ಥರ್ಡ್ ಕ್ಲಾಸ್ ನನ್ ಮಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಅವರ ವಿಡಿಯೋಗಳನ್ನ ಮಾಡಿ ಅದನ್ನ ತನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿರೋದು, ಅದಾದ ನಂತರ ಹೊರಗಡೆ ಬಂದಿರೋದು, ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಅನ್ನೋದಿದ್ರೆ ಈ ನವೀನ್ ಗೌಡ ಅನ್ನುವಂತಹ ಇಡಿಯಟ್ ಅದನ್ನ ಬರಿಬೇಕಾಗಿತ್ತು. ಆ ಹೆಣ್ಮಕ್ಳ ಪರವಾಗಿ ನ್ಯಾಯ ಕೇಳ್ಬೇಕಿತ್ತು. ಅದನ್ ಬಿಟ್ಟು ಕತ್ತಲೆಯಲ್ಲಿ ಬೆತ್ತಲಾದ ನಜ್ಮಾ ಕಮಿಂಗ್ ಸೂನ್ ಅಂತ ಪೋಸ್ಟ್ ಹಾಕ್ತಾನೆ. ಎಷ್ಟು ಗಂಟೆನಲ್ಲಿ? ಮಧ್ಯರಾತ್ರಿ 12 ಗಂಟೆ 3 ನಿಮಿಷ ಏನೋ ಆಗಿರುತ್ತೆ. ಆ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ ನನ್ನ ಫ್ರೆಂಡ್ಸ್ ಇಂದ, ಇವ್ನು ಯಾರೋ ಹಾಕ್ತಿದ್ದಾನೆ ಅಂತ. ನಾನು ಚೆನ್ನಾಗಿ ಮಲಗಿರೋ ಸಂದರ್ಭದಲ್ಲಿ ಇವನು ಹಾಕಿರೋ ಪೋಸ್ಟ್ ನ ನೋಡಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ. ಅದಾದ್ಮೇಲೆ ನಾನು ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಅವನ ಅಕೌಂಟ್ ಹೋಗಿ ಕಮೆಂಟ್ ಮಾಡಿದ್ಮೇಲೆ ಸತ್ಯ ಗೊತ್ತಾಗುತ್ತೆ ಅಕ್ಕಯ್ಯ, 7:15 ಹಾಕ್ತೀನಿ ಅಂತ ಹೇಳ್ತಾನೆ. ಇನ್ಯಾರ್ದು ಜೊತೆ ಫೋನ್ ಅಲ್ಲಿ 4:15 ನಂತರ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾನೆ. ಏನ್ ಅನ್ಕೊಂಡಿದ್ಯಾ ನೀನು? ನಾನ್ ಕತ್ಲೆಲ್ ಬೆತ್ತಲಾಗಿರೋದನ್ನ ನೀನ್ ನೋಡಕ್ ಬಂದಿದ್ಯಾ? ಅಥವಾ ನಿನ್ ಹತ್ರ ಯಾವ್ದಾದ್ರು ಪ್ರೂಫ್ಸ್ ಇದೆಯಾ? ನಾನು ಬಂದಿರುವಂತಹ ಹಿನ್ನೆಲೆ ಎಂಥದ್ದು? ನಾನು ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡ್ತಾ ನನ್ನದೊಂದು ಬದುಕನ್ನ, ಈ ಸೋಷಿಯಲ್ ಇಮೇಜ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನ್ ಪಟ್ಟಿರುವಂತಹ ಕಷ್ಟದ 1% ನಿಮ್ಗಳಿಗೆ ಗೊತ್ತಿದ್ಯಾ? ನಿನಗ್ ಗೊತ್ತಿದ್ಯಾ ನವೀನ್ ಗೌಡ? ನಿನ್ ಮನೆ ಹೆಣ್ಮಗು ಬಗ್ಗೆ ನಾಳೆ ಯಾವನಾದ್ರೂ ಇದೇ ತರ ಮಾತಾಡಿದ್ರೆ ಬರೆದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ನಿನ್ ವಿರುದ್ಧ ಈಗಾಗ್ಲೇ ನಾನು ದೂರನ್ನು ದಾಖಲಿಸಾಗಿದೆ. ಒಂದು ನಿನ್ನ ಗಮನಕ್ಕೆ ನಾನು ತರಕ್ ಇಷ್ಟಪಡೋದು, ಕಂಡೋರ್ ಮನೆ ಹೆಣ್ಮಕ್ಳು ನಿನ್ ಮನೆ ಜೀತದಾಳಗಳಲ್ಲ ಕಣಪ್ಪ. ಯಾರ್ದೋ ಮನೆ ಹೆಣ್ಮಕ್ಳ ಬಗ್ಗೆ ಬರೆಯೋದಕ್ಕೂ ಮುಂಚೆ ವಿವೇಚನೆಯಿಂದ ಅವ್ರು ಏನು ಎತ್ತ ಅಂತ ತಿಳ್ಕೊಂಡು ಬರೆಯೋ ಅಗತ್ಯತೆ ಮತ್ತು ಬರೆಯುವಂತಹ ಅಧಿಕಾರ ನಿನಗಿಲ್ಲ. ಆದ್ರೆ ಅಟ್ಲೀಸ್ಟ್ ಬರ್ದಾಗ ಅದ್ ಸತ್ಯ ಇದ್ರೆ ಬರಿಬೇಕು. ನಾನೊಬ್ಳು ಪಬ್ಲಿಕ್ ಫಿಗರ್, ನಾನೊಬ್ಳು ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಹೆಣ್ಮಗಳು. NRC CA ತರಹದ ಹೋರಾಟಗಳಲ್ಲಿ ಹೋರಾಡ್ತಾ ಈ ಬಿಜೆಪಿ RSS ಅವರ ವಿರುದ್ಧವನ್ನ ಕಟ್ಕೊಂಡು ಅವರ ಸೊಂಟದ ಕೆಳಗಿನ ಮಾತುಗಳನ್ನ ಕೇಳ್ಕೊಂಡು ಸಮಾಜಕ್ಕೋಸ್ಕರ ದುಡಿತಾ ಇರುವಂತಹ ಹೆಣ್ಮಗಳು ನಾನು. ನಿಮಗೆ ಮುಸಲ್ಮಾನರ ಮೇಲೆ ದ್ವೇಷ ಇದ್ರೆ, ಸ್ತ್ರೀಯರ ಮೇಲೆ ದ್ವೇಷ ಇದ್ರೆ ಅದನ್ನ ಈ ತರ ತೀರಿಸ್ಕೊಳ್ಳೋದಲ್ಲ. ಇಡಿಯಟ್, ನೀನು ತಾಯಿ ಹೊಟ್ಟೆಲ್ ಹುಟ್ಟಿದ್ಯಾ ನವೀನ್ ಗೌಡ? ನಿನ್ ಜೊತೆ ಅಕ್ಕ ತಂಗಿ ಹುಟ್ಟಿದಾರ? ನಾನು ಈಗಾಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಂದು, ನೀನ್ ಅದೇನೋ ಹೇಳಿದ್ಯಲ್ಲ ಫೋನಲ್ಲೆಲ್ಲ 4:15 ವಿಡಿಯೋ ಬರುತ್ತೆ ಅಂತ, ಮತ್ತೆ ನಾನು ಕಮೆಂಟ್ ಅಲ್ಲಿ ಬಂದು 7:15 ವಿಡಿಯೋ ಬಿಡ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ, ಈ ವಿಡಿಯೋನ ಬಿಡ್ಬೇಕು. ಮೇ ಬಿ ನಾನು ಅದಕ್ಕೆ ಕೇಳಿದೀನಿ ನಿನ್ಗೆ, ತಕ್ಷಣನೇ ಕಮೆಂಟ್ ಮಾಡಿದೀನಿ. ವಿಡಿಯೋ ನಿನ್ನ ಹತ್ರ ಇದ್ರೆ ಅಥವಾ ನನ್ನ ಹತ್ರದ್ದು ಏನಾದ್ರು ತಪ್ಪು ಮಾಡಿದ್ರೆ, ನನಗೆ ಗೊತ್ತಿಲ್ಲದೆ ನನ್ನ ಹತ್ರದ್ದು ಏನಾದ್ರು ಮಾಡಿದ್ರೆ ದಯವಿಟ್ಟು ವಿಡಿಯೋ ಈಗ ಹಾಕಪ್ಪ ಅಂತ ಹೇಳಿದೀನಿ. ಎಲ್ಲೋ ನಿನ್ನ ಚಿಂತನೆ ಆಗಿದೆ. ನೀನ್ ಇದನ್ನ ಏನಕ್ಕೆ, ನವೀನ್ ಗೌಡ ಏನಕ್ಕೆ ಇದನ್ನ ಬಳಸ್ಕೊಳ್ತಾನೆ ಅಂತ ಅಂದ್ರೆ, ಅಫ್ಕೋರ್ಸ್ ಆ ವಿಡಿಯೋ ಯಾರ್ದು ಅಂತ ಹರಿದಾಡ್ತಿದ್ಯೋ ಅವರು ನನ್ನ ಅಣ್ಣ ಅಂತ ಕರಿತಿದ್ದೆ. ನನ್ಗಿವಾಗ ನನಗೆ ಹೊಲ್ಸು ಅಂತ ಅನ್ಸುತ್ತೆ. ಅವನು ಅಣ್ಣ ಅಂತ ನಾನ್ ಕರೆದ್ನ, ಅವನ ಕೈಗಳಿಗೆ ನಾನು ರಕ್ಷಾ ಬಂಧನದ ರಾಖಿ ಕಟ್ತಾ ಇದ್ದಿದ್ದು, ಅಂಥವನ್ ಜೊತೆ ನಾನು ಪಕ್ಷದಲ್ಲಿ ಇದ್ದಿದ್ದು ಅಂತ ಹೇಳಿ ನನಗೆ ಅಸಹ್ಯ ಅನ್ಸುತ್ತೆ. ಒಂದ್ ಪಕ್ಷದಲ್ಲಿದ್ದಾಗ ಎಲ್ಲರೂ ಇರ್ತಾರೆ, ಎಲ್ಲರ ಮನಸ್ಥಿತಿಗಳನ್ನ ನಾವು ರೀಡ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ನೀನಿವತ್ತು ಬರೀ ನನ್ನ ಹೆಸರನ್ನ ಬರ್ದು ಅಥವಾ ನನ್ನ ಬಗ್ಗೆ ಅಸಹ್ಯವಾಗಿ ಬರ್ದು ನನ್ಗೊಬ್ಳಿಗ್ ಮಾಡಿರೋ ಅವಮಾನ ಅಲ್ಲ ಅದು, ನಿನ್ನ ತಾಯಿಗೂ ಕೂಡ ಮಾಡಿರೋ ಅವಮಾನ. ಯಾರ ಮನೆ ಹೆಣ್ಮಕ್ಳನ್ ಬೇಕಾದ್ರೂ ವ್ಯಭಿಚಾರಿಗಳು ಅಂತ ಕರೆದ್ ಬಿಡ್ಬೋದಾ? ಆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ವೆರಿ ರೀಸೆಂಟ್ಲಿ ಹೇಳಿದ್ನಲ್ಲ, ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ದಿನಕ್ಕೊಬ್ಬನ ಪಕ್ಕ ಮಲ್ಗೋರು ಅಂತ. ಅವನ ಮಾತಿಗೂ ನಿನ್ನ ಮಾತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನಿಂದು ಕೊಳಕು ಮನಸ್ಥಿತಿ, ಸ್ತ್ರೀ ವಿರೋಧಿ ಮನಸ್ಥಿತಿ. ನಿನ್ ತಾಯಿನೂ ಕೂಡ ಯಾರ ಹತ್ರನೋ ಮಲ್ಗಿದ್ಲು ಅಂತ ಹೇಳೋದಕ್ಕೆ ನೀನ್ ಹೇಸಲ್ಲ. ಅಂತ ಮನಸ್ಥಿತಿ, ಇಂಥ ಮಗನನ್ನ ಹೆತ್ತಿರುವಂತಹ ತಾಯಿ, ಇಂಥವನ್ ಜೊತೆ ಬದುಕ್ತಾ ಇರುವಂತಹ ಅಕ್ಕ ತಂಗಿರ ಅಥವಾ ನಿನ್ನ ಮದ್ವೆ ಆಗಿದ್ರೆ ನಿನ್ನ ಹೆಂಡತಿ, ಇವರೆಲ್ಲರೂ ಕೂಡ ನಾಚಿಕೆ ಪಟ್ಕೊಳ್ಳುವಂತಹ ಮಾತುಗಳನ್ನ ನೀನ್ ಆಡಿರುವಂತದ್ದು. ನಾನು ನನ್ನ ಈ ಸಾಮಾಜಿಕ ಬದುಕನ್ನ ಕಟ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಹೋರಾಟಗಳನ್ನ ಮಾಡಿದೀನಿ, ಎಷ್ಟು ಸ್ಟ್ರಗಲ್ ಅನ್ನ ಮಾಡಿದೀನಿ. ಒಂದು ಪೊಲಿಟಿಕಲಿ
ಒಂದು ಮುಸ್ಲಿಂ ಸಮುದಾಯದ, ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಕ್ಳು ಬೆಳೀತಾ ಇರೋದನ್ನ ತಡಿಯಕ್ಕಾಗದೆ ನೀನ್ ಈ ತರ ಎಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಕ್ಯಾಕರ್ಸ್ ನಿನ್ ಮುಖಕ್ಕೆ ಕುಗಿತಾರೆ. ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ, ಅದ್ರಲ್ಲೂ ನಮ್ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ, ಲೋಫರ್ ಅಂತ ಹೇಳಿ ಕ್ಯಾಕರ್ಸ್ ಮುಖಕ್ಕೆ ಕುಗಿತಾರೆ. ನೀನು ಸತ್ಯನೇ ಹೇಳೋನು, ಸತ್ಯನೇ ಬರೆಯೋನು ಅನ್ನೋದಿದ್ರೆ ಯಾಕೆ ಪೋಸ್ಟ್ ಡಿಲೀಟ್ ಮಾಡ್ದೆ? ನಾಳೆ ನಿನ್ನ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ಬರೆದ್ರೆ ಬಿಟ್ಬಿಡ್ತೀರಾ? ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವನಾದ್ರೂ ಹಿಂಗ್ ಬೆರಳು ಮಾಡಿ ತೋರಿಸ್ಬಿಟ್ರೆ ಬಿಟ್ಬಿಡ್ತೀರಾ? ಏನಾಗಲ್ಲ. ನನ್ನ ಸಾಮಾಜಿಕ ಘನತೆ ಏನಾಗಲ್ಲ. ನನ್ಗೊಂದ್ ಪಬ್ಲಿಕ್ ಲೈಫ್ ಇದೆ ಅಲ್ವಾ, ನಂಗೊಂದ್ ಪರ್ಸನಲ್ ಲೈಫ್ ಇದೆ ಅಲ್ವಾ? ಇದಕ್ಕೆಲ್ಲ ನೀನ್ ಯಾವ ತರ ಚ್ಯುತಿ ತಂದಿದೀಯಾ ಅಂತ ಅಂದ್ರೆ ನಿನ್ ಮೇಲೆ ನಾನ್ ಮಾನನಷ್ಟ ಮೊಕದ್ದಮೆ ಹೂಡ್ತಾ ಇದ್ದೀನಿ. ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವು ತಾಯಿ ಹೊಟ್ಟೆಲ್ ಹುಟ್ಟಿಲ್ವಾ? ಎಲ್ಲೋ ನಿನ್ನ ಮನಸ್ಥಿತಿ ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ, ಅಥವಾ ನಿನ್ ಸುತ್ತ ಇರೋರ್ ಮನಸ್ಥಿತಿ ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ. ಆ ಕಾರಣಕ್ಕೋಸ್ಕರ ನೀನ್ ಈ ಭಾಷೆನ ಉಪಯೋಗಿಸಿದ್ಯಾ, ಈ ಪದಗಳನ್ನ ಬರ್ದಿದ್ಯಾ. ಇಡಿಯಟ್, ಲೋಫರ್, ನಿನಗ್ ನಾಚಿಕೆ ಆಗ್ಲಿಲ್ವಾ? ನಾಚಿಕೆ ಆಗ್ಲಿಲ್ವಾ ನಿನಗೆ ಒಂದ್ ಹೆಣ್ಮಗು ಬಗ್ಗೆ ಬರೆಯೋದಕ್ಕೆ? ನಿಮ್ಗೆಲ್ಲ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕಾಗಲ್ಲ, ಸೈದ್ಧಾಂತಿಕವಾಗಿ ಅಪೋಸ್ ಮಾಡಕ್ಕಾಗಲ್ಲ, ಸಿದ್ಧಾಂತ ಇಲ್ಲ. ಅದಕ್ಕೆ ಒಂದ್ ಹೆಣ್ಮಗುವಿನ ಇಚ್ಛಾಶಕ್ತಿಯನ್ನ, ಒಂದ್ ಹೆಣ್ಮಗುವಿನ ವಿಲ್ ಪವರ್ ಅನ್ನ ಕುಗ್ಸೋದಕ್ಕೆ ಈ ತರದ ನೀಚ ದಾರಿ ಹಿಡಿಬೇಕಾ ನೀವೆಲ್ಲ? ಬಂದ್ರು ಅಷ್ಟಿದ್ರೆ ಬನ್ನಿ, ಎಲ್ಲಾದ್ರೂ ಎಲೆಕ್ಷನ್ ನಿಂತ್ಕೊಳ್ಳಿ ನನ್ ವಿರುದ್ಧ, ಗೆದ್ದು ತೋರಿಸಿ. ಇಲ್ಲ ಬನ್ನಿ ನನ್ ಜೊತೆ ಇವತ್ತಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಡಿಬೇಟ್ ಮಾಡಿ. ಇದ್ಯಾವುದು ಆಗಲ್ಲ, ಇದ್ಯಾವುದು ನಿಮ್ ಕೈ ಸಾಧ್ಯ ಇಲ್ಲ. ಏನ್ ಸಾಧ್ಯ? ಕಂಡ್ಕೊಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ತುಚ್ಚವಾಗಿ ಬರ್ಕೊಂಡು ಓಡೋದ್ ನಿನಗ್ ಸಾಧ್ಯ. ಯಾವ ಪಕ್ಷದವನಾದ್ರೆ ಏನಂತೆ ನೀನು? ಕಾಂಗ್ರೆಸ್ ಅವನಾದ್ರೂ ಅಷ್ಟೇ, ಜೆಡಿಎಸ್ ಅವನಾದ್ರೂ ಅಷ್ಟೇ, ಬಿಜೆಪಿ ಅವನಾದ್ರೂ ಅಷ್ಟೇ. ನನ್ನ ಸ್ವಂತ ತಮ್ಮನೇ ಯಾವ್ದಾದ್ರು ಹೆಣ್ಮಗು ಬಗ್ಗೆ ಮಾತಾಡಿದ್ರು ಕೂಡ ಕಡ್ದು ಹಾಕ್ತೀನಿ ನಾನು. ಏನ್ ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ನೀನ್ ಏನ್ ಅನ್ಕೊಂಡಿದ್ಯಾ? ಏನ್ ನಿನ್ ಫೇಸ್ಬುಕ್ ಅಲ್ಲಿ ದೊಡ್ಡ ಪುಡಾಂಗು? ನೋಡೋಣ, ಈ ಕಂಪ್ಲೇಂಟ್ ಆದ್ಮೇಲೆ ಯಾರು ಬಂದ್ ನೋಡ್ತಾರೆ ಅಂತ ನೋಡೋಣ. ನಿನ್ನ ವಿರುದ್ಧ ನವೀನ್ ಗೌಡ, ನಿನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದೀನಿ. ನೀನು ನಿಜವಾಗ್ಲೂ ಕೂಡ ನೀನು ನ್ಯಾಯ, ನಿಷ್ಠೆ, ಆಮೇಲೆ ಏನು ಸತ್ಯ ಆಗಿ ಹೇಳ್ತಾ ಇದ್ದೀನಿ, ತಾಳಿದವನು ಬಾಳಿಯಾಳಂತೇನೇನೋ ಕಮೆಂಟ್ ಮಾಡಿದ್ಯಲ್ಲ, ನೀನ್ ನಿಜವಾಗ್ಲೂ ನಿಯತ್ತಿನ ಬದುಕ್ತಿದ್ರೆ ಇಡಿಯಟ್ ನೀನು. ಅದೇನೋ ವಿಡಿಯೋ ರಿಲೀಸ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದನ್ನ ತಗೊಂಬಂದ್ ತೋರ್ಸು. ನೀನ್ ಮಾಡ್ತಾ ಇರೋದು ಯಾಕೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ. ಏನು, ನಾನ್ ಜೆಡಿಎಸ್ ಪಕ್ಷದಲ್ಲಿದ್ದೆ, ಜೆಡಿಎಸ್ ನ ಎಲ್ಲಾ ಲೀಡರ್ಗಳ ಜೊತೆ, ಮುಖಂಡರುಗಳ ಜೊತೆ ನಾನು ಆಪ್ತವಾಗಿದ್ದೆ. ಅಂದ್ರೆ ನಮ್ಗೊಂದ್ ವಲಯ ಇತ್ತು. ಅಯ್ಯೋ ಎಲ್ಲೋ ಇವಳ್ದು ವಿಡಿಯೋ ಇರ್ಬೋದು ಅನ್ಸುತ್ತೆ, ಈ ತರ ನನ್ನೊಂದ್ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಇವಳು ಬಂದು ನನಗೆ ದುಡ್ಡು ಆಫರ್ ಮಾಡ್ತಾಳೆ ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ನೀನ್ ಈ ತಂತ್ರ ಉಪಯೋಗಿಸಿರೋದು ಅನ್ನುವಂಥದ್ದು ನನಗ್ ಗೊತ್ತಿದೆ. ತುಂಬಾ ಜನ ಕೇಳ್ತಿದ್ದೀರಾ ಅವನ್ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂತ. ನಾನು ನನ್ನ ಜೀವನವನ್ನ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ. ಸಾಮಾಜಿಕ ಹೋರಾಟದ ಮೂಲಕ ನನಗೆ 16-17ನೇ ವಯಸ್ಸು ಇರುವಾಗ ಬೀದಿಗಿಳಿದು ಸಂವಿಧಾನ ಹಿಡ್ಕೊಂಡು ಹೋರಾಟ ಮಾಡಿದವಳು ನಾನು. NRC CAA ವಿರುದ್ಧ ಇಡೀ RSS, ಇಡೀ ಬಿಜೆಪಿ ನನ್ನ ವಿರುದ್ಧ ಇದ್ದಾಗ ನನ್ನ ಮೇಲೆ ಹಲ್ಲೆಗಳಾದಾಗ್ಲೂ ಕೂಡ ಜಗ್ಗದೆ ಹೋರಾಟ ಮಾಡಿರುವಂತ ಹೆಣ್ಮಗಳು ನಾನು. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಣ್ಮಕ್ಳೇ ಹೊರಗಡೆ ಬರದೇ ಇರುವಂತಹ ಸಿಚುವೇಶನ್ ಅಲ್ಲಿ ನಾನು ಈ ಸಮುದಾಯದ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಿದ್ದೀನಿ. ಈ ಸಮುದಾಯ ಮತ್ತು ಸಂವಿಧಾನ ಉಳಿಸೋದಕ್ಕೆ ದಲಿತರ ಧ್ವನಿಯಾಗಿ, ಅಲ್ಪಸಂಖ್ಯಾತರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಅಂತ ಶ್ರಮಕ್ಕೆ ಒಂದು ನಿಮಿಷದಲ್ಲಿ ಒಂದು ಸೆಂಟೆನ್ಸ್ ಅನ್ನ ಬರೆದು ಯಾವನೋ ಬೋಳಿ ಮಗ ಹಾಳು ಮಾಡ್ತಾನೆ ಅಂತ ಅಂದ್ರೆ ಅದು ಅಫ್ಕೋರ್ಸ್ ನ್ಯಾಯ, ನಿಷ್ಠೆ ಮತ್ತು ಸತ್ಯದ ಜೊತೆಗೆ ಬದುಕ್ತಾ ಇರುವಂತಹ ನನ್ನಂತ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಹರ್ಟ್ ಆಗುತ್ತೆ. ಅಷ್ಟು ನಿನಗೆ ನಿನ್ನ ಸಾಲಗಳ ಬಗ್ಗೆ ಕಾನ್ಫಿಡೆನ್ಸ್ ಇರ್ತಿದ್ರೆ, ನಿನ್ನ ಮನೆಯ ಹೆಣ್ಮಕ್ಳ ಬಗ್ಗೆ ನಿನಗೆ ನಂಬಿಕೆ ಇರ್ತಿದ್ರೆ, ನೀನು ಒಂದು ಕಮೆಂಟ್ಗೆ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಆಯ್ತಾ? ಅದೇನ್ ಕಟ್ಟೆ ಹಾಕ್ತೀಯಾ, ಅದೇನ್ ಮಾಡ್ತೀಯಾ, ನಿನಗ್ ಧೈರ್ಯ ಇದ್ರೆ ಎದುರಿಸು. ಧೈರ್ಯ ಇದ್ರೆ ಬಾ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ. ಅದನ್ ಬಿಟ್ಟು ಆ ಸಾಲುಗಳನ್ನ ಬರೆಯೋದಲ್ಲ. ಕಾನೂನಾತ್ಮಕ ಹೋರಾಟ ಹೋಗ್ಲಿ, ಇದೇ ಸೋಷಿಯಲ್
ಸೋಷಿಯಲ್ ಮೀಡಿಯಾದಲ್ಲಿ ಅದೇನೋ ಅದು 4:15 ವಿಡಿಯೋ ಬಿಡ್ತೀನಿ ಅಂತ ಒಬ್ಬನ ಹತ್ರ ಹೇಳಿದ್ಯಾ, ನನ್ನ ಹತ್ರ ಬಂದ್ ಕಮೆಂಟ್ ಅಲ್ಲಿ 7:15 ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ಯಲ್ಲ, ಬಂದ್ ಆ ವಿಡಿಯೋಗಳನ್ನ ಹಾಕು. ಏನಕ್ಕೆ ವಿಡಿಯೋ ಇದ್ರೆ ತಕ್ಷಣ ಹಾಕ್ಬೇಕಿತ್ತಾನೆ? ಏನ್ AI ಕ್ರಿಯೇಟ್ ಮಾಡ್ತಿದ್ಯಾ, ಮಾರ್ಫ್ ಮಾಡ್ತಿದ್ಯಾ? ನೋಡೋ, ನನ್ನ ಫೋಟೋಸ್ ಗಳನ್ನ ಬುಲ್ಲಿ ಅನ್ನುವಂತ ಒಂದು ಆಪ್ ಅಲ್ಲಿ ಇಡೀ ಪ್ರಪಂಚದ ದೊಡ್ಡ ಒಂದು ಮಾರ್ಫಿಂಗ್ ಮತ್ತೆ ಐಟಿರಿಂಗ್ ಅನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಅವರು ಮಾರ್ಫ್ ಮಾಡಿದಾಗ್ಲೇ ನಾನು ತಲೆ ಕೆಡಿಸ್ಕೊಂಡವಳಲ್ಲ. ನನ್ನ ಮಾರ್ಫ್ ಫೋಟೋಗಳನ್ನ ಹಾಕ್ದಾಗ್ಲೇ ನಾನು ತಲೆ ಕೆಡಿಸ್ಕೊಂಡವಳಲ್ಲ. ಅಂತ ಇಡಿಯಟ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನನ್ನ ಸಮುದಾಯದ ಹೆಣ್ಣು ಮಕ್ಳ ಬಗ್ಗೆ ಮಾತಾಡ್ದಾಗ್ಲೇ ನಾನು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾಗ್ಲೂ ಹೋರಾಟ ಮಾಡಿರುವಂತವಳು. ನನ್ನ ಬಗ್ಗೆ ಮಾತಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ. ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಕೂರಲ್ಲ. ನನ್ನ ಬಗ್ಗೆ ಮಾತಾಡೋಕು ಮುಂಚೆ ಅಥವಾ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡೋಕು ಮುಂಚೆ ಒಂದ್ ಅಟ್ಲೀಸ್ಟ್ ಪೂರ್ವಾಪರವನ್ನ ಯೋಚನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಆಗ್ಬೇಕಾಗಿತ್ತು. ನೀನ್ ಯಾವಾಗ್ಲಾದ್ರೂ ಈ ಏನದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ, RSS ಬಗ್ಗೆ, ಬಿಜೆಪಿ ಬಗ್ಗೆ ಬರ್ದಾಗ ನಂಗೆ ಸ್ಕ್ರೀನ್ ಶಾಟ್ಸ್ ಯಾರಾದ್ರೂ ಕಳ್ಸಿದ್ರೆ ನನ್ ಪಾಪ ಹುಡುಗ ತಿಳ್ಕೊಂಡಿದ್ದಾನೆ ಅಂತ ಖುಷಿ ಪಡ್ತಿದ್ದೆ. ನೀನು ಇಷ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿ, ಒಬ್ಬ ಮುಸ್ಲಿಂ ಹೆಣ್ಮಕ್ಳ ವಿರುದ್ಧ ಇರೋ ಮನಸ್ಥಿತಿಯನ್ನ ಈ ತರಹ ಇಷ್ಟು ತುಚ್ಛವಾಗಿ ಪೋರ್ಟ್ರೇ ಮಾಡ್ತಾ ಇರೋದಿದೆಯಲ್ಲ, ಇದು ಎಷ್ಟು ಇಸ್ಲಾಮೋಫೋಬಿಯಾ ಇದೆ ನಿನ್ನ ಮನಸ್ಸಲ್ಲಿ, ಎಷ್ಟು ಫಾಸಿಸಂ ತುಂಬಿದೆ, ಎಷ್ಟು ಆಂಟಿ ವುಮನ್ ಮೈಂಡ್ಸೆಟ್ ತುಂಬಿದೆ ಅನ್ನೋದನ್ನ ತೋರಿಸ್ತಾ ಇದೆ. ನನಗೆ ನೀನೇನ್ ಕಮೆಂಟ್ ಅಲ್ಲಿ ಹೇಳಿದ್ಯಾ ಹಾಗೆ 4:15 ಅಥವಾ ಇವತ್ತಿನ 7:15 ಒಂದು ನೀನು ಅದೇನ್ ವಿಡಿಯೋ ಹಾಕಿದ್ಯಾ ಅದನ್ನ ಎಕ್ಸಿಬಿಟ್ ಮಾಡ್ಬೇಕು. ಅಂದ್ರೆ ಏನೋ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದೇನ್ ಕ್ರಿಯೇಟ್ ಮಾಡಿ ನನಗೆ ಗೊತ್ತಿಲ್ಲದೆ ಇರೋ ತರಹಕ್ಕೆ ನಂದದ್ಯಾವ ಇದು ನಿನಗೆ ಸಿಕ್ಕಿದೆ, ಅಥವಾ ನಾನ್ ಬೆತ್ತಲಾಗಿದ್ದೀನ, ಅಥವಾ ನೀನು ಅಥವಾ ನಿನ್ ಮನೆಯವ್ರು ಯಾರಾದ್ರೂ ಹೋಗೋನ್ ಹತ್ರ ಮಲಗಿದ್ರ, ಅದನ್ನ ಹಾಕ್ಬೇಕು. ಇಲ್ಲ ಅಂತ ಅಂದ್ರೆ ಏನ್ ಕಾನೂನಾತ್ಮಕವಾಗಿ ಎದುರಿಸಬೇಕು ಅದನ್ನ ಖಂಡಿತವಾಗ್ಲೂ ನೀನ್ ಎದುರಿಸ್ತೀಯಾ. ನೀನ್ ಕಾನೂನಾತ್ಮಕವಾಗಿ ಉತ್ತರ ಕೊಡ್ಲೇಬೇಕು. ತುಂಬಾ ಜನ ಯಾಕೆ ಕಣ್ಣೀರ್ ಹಾಕ್ತಿದೀನಿ ಅಂತ ಕೇಳ್ತಿದ್ದಾರೆ. ನಾನೊಬ್ಳು ಎಮೋಷನಲ್ ಹ್ಯೂಮನ್ ಬೀಯಿಂಗ್. ನಾನು ಜನರ ಎಮೋಷನ್ಸ್ ಅರ್ಥ ಮಾಡ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ಹೆಣ್ಮಗಳು. ಒಂದ್ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ನಮ್ದೇ ಆದ ಕಷ್ಟ ಇರುತ್ತೆ, ನಮಗ್ ನಮ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ನಾವು ಒಂದ್ ಕಮ್ಯುನಿಟಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ. ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಈಗ ಊಹಾಪೋಹಗಳು ಎದ್ರೆ ನನ್ನ ಮಾನ ಏನಾಗ್ಬೇಡ, ಅಥವಾ ನನ್ನ ವೈಯಕ್ತಿಕ ಜೀವನ ಏನಾಗ್ಬೇಡ, ನನ್ನ ಪಬ್ಲಿಕ್ ಲೈಫ್ ಏನಾಗ್ಬೇಡ, ನನ್ನ ಸೋಷಿಯಲ್ ಡಿಗ್ನಿಟಿ ಏನಾಗ್ಬೇಡ. ನೀವೇನೋ ಬರ್ಕೊಂಡ್ ಕುಟ್ಬಿಡ್ತೀರಾ ಕಣ್ರಪ್ಪ, ಬರ್ಕೊಂಡ್ ಕುಟ್ಬಿಡ್ತೀರಾ. ಏನು ಮೊಬೈಲ್ ಇರುತ್ತೆ, ಡೇಟಾ ಇರುತ್ತೆ, ಟೈಪ್ ಮಾಡಕ್ ಬರುತ್ತೆ, ಬರೆದ್ ಬಿಡ್ತೀರಾ. ನಾನ್ ಸ್ಟ್ರಾಂಗ್ ಹೆಣ್ಮಕ್ಳಾಗಿರೋದಕ್ಕೆ ನೀನಂತ ಇಡಿಯಟ್ ಆಗಿರೋ ಕಮೆಂಟ್ ಅನ್ನ ನೋಡ್ಕೊಂಡು ಸುಮ್ನಾಗಿದ್ದೀನಿ. ನನ್ನ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರೋದಕ್ಕೆ. ಪಾಪದ ಫ್ಯಾಮಿಲಿಗಳಾದ್ರೆ ಅದನ್ನೇ ಅನುಮಾನವಾಗಿಟ್ಕೊಂಡು ಕೊಲೆ ಮಾಡ್ಬಿಡ್ತಾರೆ ಕಣ್ರು. ಲೋಫರ್ಗಳ ಕೊಲೆ ಮಾಡ್ಬಿಡ್ತಾರೆ. ಎಲ್ಲಿ ಬದುಕ್ತಿದ್ದೀರಾ ನೀವುಗಳು? ಎಲ್ಲಿ ಬದುಕ್ತಿದ್ದೀರಾ ಇನ್ನು ನೀವುಗಳು? ಎಲ್ರಿಗೂ ಒಂದು ಬದುಕಿರುತ್ತೆ. ಯಾರ್ದೋ ಸೆರಗ್ ಹಾಸ್ಬಿಟ್ಟು, ಯಾರ್ದೋ ಪಕ್ಕ ಸೆರಗ್ ಹಾಸ್ಬಿಟ್ಟು ಜೀವನ ಕಟ್ಕೊಳ್ಳುವಂತ ಅಥವಾ ಪೊಲಿಟಿಕಲ್ ಕರಿಯರ್ ಅನ್ನ ಕಟ್ಕೊಳ್ಳುವಂತಹ ದರ್ದು ನಜ್ಮಾ ನಜೀರ್ಗೆ ಬಂದಿಲ್ಲ, ಬರೋದೂ ಇಲ್ಲ. ನಾನು ಯಾವುದೇ ರಾಜಕೀಯ ಆಸೆ, ಆಮಿಷ, ಅಧಿಕಾರದ ಆಸೆಗೆ ಯಾವತ್ತೂ ಪಾಲಿಟಿಕ್ಸ್ ಮಾಡಿದವಳಲ್ಲ. ನನ್ನ ಸಾಮಾಜಿಕ ಚಳುವಳಿ ಹೋರಾಟವನ್ನ ನೋಡಿ ಮಾನ್ಯ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ನನ್ನ ಪಕ್ಷಕ್ಕೆ ಕರೆದು ಸೇರಿಸಿಕೊಂಡಿದ್ದು. ನಿನ್ನ ವಿರುದ್ಧ ನವೀನ್ ಗೌಡ ಈಗಾಗಲೇ ಕಂಪ್ಲೇಂಟ್ ದರ್ಜ್ ಆಗಿದೆ. ನಿನ್ನನ್ನ ಕೋರ್ಟಿನ ಕಟ್ಟಕಟ್ಟೆಗೆ ಎಳೆಯುವವರೆಗೂ ಕೂಡ ನಾನ್ ಬಿಡಲ್ಲ. ನೀನ್ ಎದುರಾಕೊಂಡಿರುವಂತದ್ದು ನಜ್ಮಾ ನಜೀರನ್ನ, ನೀನು ಎದುರಾಕೊಂಡಿರುವಂತದ್ದು ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ತಡಿದೇ ಇರುವಂತಹ, ಬೇರೆ ಹೆಣ್ಮಕ್ಳ ಬಗ್ಗೆ ಯಾರು ತುಚ್ಛವಾಗಿ ಮಾತಾಡಿದಾಗ ತಡಿದೇ ಇರುವಂತಹ ನಜ್ಮಾ ನಜೀರನ್ನ, ಈ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ನಜ್ಮಾ ನಜೀರನ್ನ ನೀನ್ ಇದಕ್ಕೆ ಏನು ಎಕ್ಸ್ಕ್ಯೂಸಸ್ ಕೊಟ್ಟರು. ಅದಾದ್ಮೇಲೆ ಹಾಕಿದ್ಯಾ ನನ್ನ ಹತ್ರ ಯಾವ ವಿಡಿಯೋನು ಇಲ್ಲ, ಅದು ಇದು ಅಂತ. ನಿನ್ ಮನೆ ಹೆಣ್ಮಕ್ಳ ಬಗ್ಗೆ ಒಂದೇ ಕ್ಷಣ ಯೋಚನೆ ಮಾಡು. ನಿನ್ ಮನೆ ಹೆಣ್ಮಕ್ಳ ಬಗ್ಗೆ ಯಾವನಾದ್ರೂ ಹಿಂಗ್ ಬರದ್ಬಿಟ್ಟು, ಆಕೆ ಪಬ್ಲಿಕ್ ಲೈಫ್ ಅಲ್ಲಿ ಯಾವನಾದ್ರೂ ಹಿಂಗ್ ಬರದ್ಬಿಟ್ಟು
ಹಾಕ್ಬಿಟ್ರೆ ಹೆಂಗಿರುತ್ತೆ ಸಿಚುವೇಶನ್ ಅಂತ. ಸಾವಿರಾರು ಜನ ನನಗೆ ಕಾಲ್ ಮಾಡ್ತಿದ್ದಾರೆ, ಏನ್ ಮೇಡಮ್ ಹಿಂಗೆ ಅವನೋ ಬರ್ದಿದ್ದಾನೆ ಅಂತ. ನಿನ್ ಸ್ಕ್ರೀನ್ ಶಾಟ್ಗಳು ನೀನ್ ಡಿಲೀಟ್ ಮಾಡಿ ಬಿಸಾಕಿರ್ಬೋದು, ನಿನಗೇನು ಅದೊಂಥರ ಫೇಸ್ಬುಕ್ ಅನ್ನೋದು ನಿಮ್ಗೆಲ್ಲ ಫೇಸ್ಬುಕ್ ಜಗತ್ತು ಬಿಟ್ರೆ ಹೊರಗಡೆ ಜಗತ್ತಿಲ್ವಲ್ಲ. ನಾವು ಹೊರಗಡೆ ಜಗತ್ತಲ್ಲಿ ಬದುಕ್ತಾ ಇರುವಂತ ಹೆಣ್ಮಕ್ಳು. ನಿನಗೆ ಹೆಣ್ಮಕ್ಳ ಬಗ್ಗೆ ಅಷ್ಟ್ ಅಸಹ್ಯ ಇದ್ರೆ ಹೋಗಿ ಈ ಮಾತನ್ನ ಒಂದ್ ಹೆಣ್ಮಗು ಗಂದೆ ಅಂತ ಹೇಳಿ ನಿನ್ ತಾಯಿ ಮುಂದೆ ಹೇಳು, ಚಪ್ಪಲಿ ತಗೊಂಡ್ ಹೊಡಿತಾರೆ. ನಿನ್ ಅಕ್ಕ ತಂಗಿರ್ ಮುಂದೆ ಹೇಳು, ಚಪ್ಪಲಿ ತಗೊಂಡ್ ಹೊಡಿತಾರೆ ನಿನಗೆ. ಲೋಫರ್, ಇಡಿಯಟ್. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಿಸೋಕಾಗದೆ ಹೊಟ್ಟೆ ಕಿಚ್ಚಿಗೆ ಒಂದು ಹೆಣ್ಣು ಮಗುವಿನ ಬಗ್ಗೆ ಮಾತನಾಡುವಂಥವ್ರು, ತನ್ನ ತಾಯಿಯ ಲಾಡಿಯನ್ನ ಬಿಚ್ಚೋದಕ್ಕೂ ಕೂಡ ಹೇಸದೆ ಇರುವಂಥವ್ರು. ನೀನು ನಿನ್ನ ತಾಯಿಯ ಲಾಡಿಯನ್ನ ಕೂಡ ಬಿಚ್ಚೋದಕ್ಕೆ ಹೇಸದೆ ಇರುವಂಥವ್ನು. ನನ್ನ ಜೊತೆಗೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇದೆ. ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ, ಇಡೀ ಭಾರತ ದೇಶದ ಪ್ರಜೆಗಳು ನನ್ನ ಜೊತೆಗಿದ್ದಾರೆ. ಆ ನಂಬಿಕೆ ನನಗಿದೆ. ಯಾಕಂದ್ರೆ ಹೆಣ್ಮಕ್ಳನ್ನ ಅತೀವವಾಗಿ ಗೌರವಿಸುವಂತ ದೇಶ ನಮ್ದು. ಮೊನ್ನೆ ಫಯಾಜ್ ಅನ್ನೋನು ಆ ಹುಡುಗಿ ಪ್ರಾಣ ತೆಗೆದ್ನಲ್ಲ, ಅವನಿಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ. ಒಂದು ಪ್ರಾಣ ತೆಗೆಯೋದು ಅಷ್ಟೇ, ಒಂದು ಮಾನ ತೆಗೆಯೋದು ಅಷ್ಟೇ. ನಾನ್ ಯೋಚನೆ ಮಾಡ್ತಾ ಇದ್ದೆ ಆ ವಿಡಿಯೋದಲ್ಲಿರುವಂತ ಪಾಪ ಹೆಣ್ಮಕ್ಳ ಪರಿಸ್ಥಿತಿ ಏನಿರ್ಬೋದು, ಪಾಪ ಅವ್ರಿಗೆ ಬದುಕು ಕಟ್ಕೊಡೋದಕ್ಕೆ ಏನೇನ್ ಮಾಡ್ಬೋದು, ಅವ್ರಿಗೆ ಹೋರಾಟ ಮಾಡ್ಬೇಕಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ, ನಿನ್ನ ಮುಸ್ಲಿಂ ವಿರೋಧಿ ಮನಸ್ಥಿತಿ, ನಿನ್ನ ಸ್ತ್ರೀ ವಿರೋಧಿ ಮನಸ್ಥಿತಿ, ಏನದು ಕಂಡಲ್ಲಿ ಗುಂಡು ಅನ್ನೋ ಹಂಗೆ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ. ಯಾವ ಬ್ಲಾಕ್ ಮೇಲೂ ನಡೆಯಲ್ಲ. ಯಾಕಂದ್ರೆ ನಾನ್ ಸರಿ ಇದ್ದೀನಿ. ನೀನು ಏನದು ವಿಡಿಯೋ ತಗೊಂಬಂದು ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದನ್ನ ನೀನ್ ಮಾಡ್ಬಿಟ್ರೆ ನೀನ್ ಹೇಳದಾಗ ನಾನು ಇಡೀ ಜೀವನ ಪೂರ್ತಿ ಕೇಳ್ತೀನಿ. ಇಲ್ಲ ಅಂತ ಅಂದ್ರೆ ನಿನಗ್ ಧೈರ್ಯ ಅನ್ನೋದಿದ್ರೆ, ನಿನಗೆ ವಾಟ್ ಎವರ್ ವಿ ಕಾಲ್ ಸೋ ಕಾಲ್ಡ್ ಸತ್ಯ ನಿಷ್ಠೆ ಅದೆಲ್ಲ ಅನ್ನೋದಿದ್ರೆ, ನೀನು ಬಂದು ಸರೆಂಡರ್ ಆಗು. ಹೌದು, ನಾನು ಮಾಡಿರೋ ತಪ್ಪು ಅಂತ ಒಪ್ಕೋ. ಅದನ್ನ ಬಿಟ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿಗೆ, ನಿಮ್ಮ ಸ್ತ್ರೀ ವಿರೋಧಿ ಮನಸ್ಥಿತಿಗೆ, ಒಬ್ಬ ಮುಸ್ಲಿಂ ಹೆಣ್ಮಗಳು ರಾಜಕೀಯವಾಗಿ ಬೆಳೆಯೋದನ್ನ ತಡೆಯಕ್ಕಾಗದೆ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ರೆ ಅದು ಎಲ್ಲಿಗೂ ಕೂಡ ನನಗ್ ನಾಟಲ್ಲ. ಯಾಕಂದ್ರೆ ನಾನ್ ಸರಿ ಇದ್ದೀನಿ. ನನ್ ಜೊತೆಗೆ ನಾನ್ ನಂಬುವಂತ ದೇವರು, ನಾನ್ ನಂಬುವಂತ ಜನ, ಮತ್ತೆ ನನ್ನ ಸಿದ್ಧಾಂತದ ಜನ, ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೌರವ ಕೊಡುವಂತ ಎಲ್ಲ ಜಾತ್ಯತೀತ ಧರ್ಮಾತೀತ ಮನಸ್ಸುಗಳು ನನ್ನ ಜೊತೆಗೆ ಇದಾವೆ ಅನ್ನುವಂತ ಒಂದ್ ನಂಬಿಕೆ ನನಗಿದೆ. ಒಂದು, ನೀನು ಬಂದು ಸರೆಂಡರ್ ಆಗ್ಬೇಕು. ಇಲ್ಲ ಅಂದ್ರೆ ನಾಳೆಯಿಂದ ಏನಾಗತ್ತೆ ನೀನ್ ನೋಡ್ತೀಯ.